ತುಂಬ ಇಲ್ಲಿ ಶಾಪ್ ರಶ್ ಇದೆ. ಇಲ್ಲೆಲ್ಲ ಗಿಫ್ಟೆಡ್ ಸ್ಯಾರೀಸು, ಅಲ್ಲೂ ಗಿಫ್ಟೆಡ್ ಸ್ಯಾರೀಸೇ, ಇಲ್ಲೂ ಗಿಫ್ಟೆಡ್. ಒಂದು ಸ್ವಲ್ಪ ರೇಂಜ್ ವೈಸ್ ಇಲ್ಲಿ ಡಿಪೆಂಡ್ ಆಗುತ್ತೆ. ಅವರು ಕಸ್ಟಮರ್ಸು ಯಾವ್ಯಾವ ರೇಂಜಲ್ಲಿ ಅವರವರು ಇಷ್ಟ, ಅವರು ಯಾವ ರೇಂಜಲ್ಲಿ ತಗೊಂತಾರೋ, ಯಾವ ಇದ್ರಲ್ಲಿ ತಗೊಂತಾರೋ ನಮಗೆ ಗೊತ್ತಿರೋಲ್ಲ. ಇದು ರೇಂಜ್ ವೈಸ್ ಸ್ಯಾರೀಸ್ ಕೂಡ ಸಿಗುತ್ತೆ ನಿಮಗೆ. ನೋಡ್ಬೋದು ಇಲ್ಲಿ ಕಸ್ಟಮರ್ಸ್ ತುಂಬ ಇದ್ದಾರೆ. ಇಲ್ಲಿ ಯೂನಿಫಾರ್ಮ್ ಕೂಡ ಸ್ಯಾರೀಸು ಅವೈಲಬಲ್ ಇದೆ. ನೀವು ಯಾವ ಕಲರ್ ಕೇಳ್ತೀರಾ, ಈ ಕಲರ್ ಕೇಳಿದ್ರೆ ಇದೇ ಥರನೇ ಪರ್ಟಿಕ್ಯುಲರ್ ಆಗಿ ಒಂದು 100 ಪೀಸ್ ಬೇಕು ಅಂದರೆ 100 ಪೀಸ್ ಕೂಡ ಮಾಡಿಸ್ಕೊಡ್ಬೋದು ಇಲ್ಲೆಲ್ಲ. ಆದರೆ ಟೈಮ್ ಹಿಡಿಯುತ್ತೆ, ಟೈಮ್ ಬೇಕು ನಮಗೆ ಮಾಡಿಸ್ಕೊಡೋದಕ್ಕೆ. ಒಂದು 3 ಮಂತ್ಸ್ 4 ಮಂತ್ಸ್ ಆಲ್ರೆಡಿ ಮುಂದೆನೇ ಹೇಳಿರಬೇಕು ನೀವು. ಯಾಕೆಂದರೆ ನಾವೆಲ್ಲ ಮಗ ಎಲ್ಲ ಹಾಕ್ಬೇಕಲ್ಲ, ಮಗುಗೆ ರೇಷ್ಮೆ ಎಲ್ಲ ಹಾಕಬೇಕು. ಹೇಳ್ತೀನಿ ನೆಕ್ಸ್ಟ್ ನಿಮಗೆ ಮುಂದೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಕಸ್ಟಮರ್ಸ್ ತುಂಬ ಜನ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ನಿಂತ್ಕೊಂಡು ಎಲ್ಲ ಸ್ಯಾರೀಸು ಪರ್ಚೇಸ್ ಮಾಡ್ತಿದ್ದಾರೆ. ಯಾಕೆ ಅಂದರೆ ಕಸ್ಟಮರ್ಸ್ ಅವಾಯ್ಡ್ ಮಾಡೋದು ತುಂಬ ಕಷ್ಟ ಇದೆ. ಯಾಕೆಂದರೆ ಎಲ್ಲರೂ ಸೀರೆ ಪರ್ಚೇಸ್ಗೋಸ್ಕರನೇ ಬಂದಿರ್ತಾರೆ. ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಆಲ್ರೆಡಿ ಎಷ್ಟೆಲ್ಲ ಸೆಲೆಕ್ಷನ್ ಮಾಡಿದ್ದಾರೆ. ಆಲ್ರೆಡಿ ನೋಡ್ತಾ ಇರ್ಬೋದು ನೀವು ಎಷ್ಟೆಲ್ಲ ಸೆಲೆಕ್ಷನ್ ಮಾಡಿದ್ದಾರೆ ಅಂತ. ಇಲ್ಲಿ ಇದೆಲ್ಲ ಸೆಲೆಕ್ಷನ್ಸೇ. ಇದು ನಿಮಗೆ ಕಾಟನ್ ಕಡೆ ಬರುತ್ತೆ. ನಿಮಗೆ ಕಾಟನಲ್ಲಿ ನಿಮ್ಗೆ ಏನೇನು ವೆರೈಟೀಸ್ ಇದೆ ಎಲ್ಲ ರೀತಿ ಕಾಟನ್ ಕೂಡ ಸಿಗುತ್ತೆ ನಿಮಗೆ. ಇಲ್ಲೂ ನೋಡ್ತಾ ಇರ್ಬೋದು ನೀವು, ಇದೆಲ್ಲ ಸೆಲೆಕ್ಷನ್ಸೇ, ತುಂಬ ಸೆಲೆಕ್ಷನ್ಸ್ ಇದೆ ಇಲ್ಲೆಲ್ಲ. ಅದು ನಿಮಗೆ ಸೆಮಿ ಸಿಲ್ಕ್, ಸೆಮಿ ಕ್ರೇಪಲ್ಲಿ ಬರುತ್ತೆ ನಿಮಗೆ. ಅಲ್ಲೂ ತುಂಬ ಸ್ಯಾರೀಸ್ ಇದೆ ನಿಮಗೆ. ನೆಕ್ಸ್ಟು ನಿಮಗೆ ಫ್ಯಾನ್ ಕೂಡ ಇದೆ ನಿಮಗೆ. ಸೆಕೆ ಇವಾಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ತುಂಬ ಸೆಕೆ ಇದೆ ಅನ್ಕೋಬೋದು. ಇಲ್ಲಿ ಫ್ಯಾನ್ ವ್ಯವಸ್ಥೆ ಕೂಡ ಇದೆ. ನೀವು ಆರಾಮಾಗಿ ಸ್ಯಾರೀಸ್ ಪರ್ಚೇಸ್ ಮಾಡ್ಬೋದು, ಬಂದು ವಿಸಿಟ್ ಮಾಡ್ಬೋದು. ನೆಕ್ಸ್ಟು ಈ ಕಸ್ಟಮರ್ಸ್ನ ಮಾತಾಡ್ಸೋಣ. ಇಲ್ಲಿ ಏನು ಪರ್ಚೇಸ್ ಮಾಡಿದ್ದಾರೆ, ಯಾವ್ಯಾವ ವೆರೈಟೀಸ್ ಇದೆ ಅಂತ ಕೇಳೋಣ. ಇವ್ರು ಏನು ಪರ್ಪಸ್ಗೋಸ್ಕರ ಬಂದಿದ್ದಾರೆ ಅಂತ ನೋಡೋಣ ಬನ್ನಿ. ಮೇಡಮ್, ಹಲೋ ಮೇಡಮ್, ನೀವು ಯಾವ ಊರಿಂದ ಬಂದಿರೋದು? ನಾನು ತುಮಕೂರಿಂದ. ಮೇಡಮ್ ತುಮಕೂರಿಂದ ಬಂದಿದ್ದಾರೆ ಅಂದರೆ ಅವ್ರು ಏನು ಪರ್ಪಸ್ಗೋಸ್ಕರ ಬಂದಿದ್ದಾರೆ ಕೇಳೋಣ. ನಾವು ಮದುವೆ ಇತ್ತು ನಮ್ಮ ಅಣ್ಣಂದು, ಹಂಗಾಗಿ ಬ್ರೈಡಲ್ ಕಲೆಕ್ಷನ್ಸ್ ಎಲ್ಲ ನೋಡೋಣ ಅಂತ ಬಂದಿದ್ದೀವಿ. ಪರ್ಪಸ್ಗೋಸ್ಕರ ಬಂದಿದ್ದಾರೆ. ಸೆಲೆಕ್ಷನ್ ಆಗಿದೆ ಬ್ರೈಡಲ್ ಎಲ್ಲ ತೊಗೊಂಡ್ರಾ? ಮೇಡಮ್ ನನಗೆ ಪರ್ಚೇಸ್ ಆಗಿದೆ. ಮೇಡಮ್ ಊಟ ಇರುತ್ತೆ, ಫುಡ್ ಫೆಸಿಲಿಟಿ ಇರುತ್ತೆ, ಊಟ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು ಮ್ಯಾಮ್. ಮತ್ತು ಬನ್ನಿ, ಇಲ್ಲಿ ನೆಕ್ಸ್ಟು ನಿಮಗೆ ನೆಕ್ಸ್ಟ್ ಸೆಕ್ಷನ್ ತೋರಿಸ್ತೀನಿ. ಅಲ್ಲಿ ಯಾವ ರೀತಿ ಇದೆ, ಏನೇನಿದೆ ಅಂತ ನೋಡೋಣ. ನೋಡಿ, ಇದೆಲ್ಲ 500, 400 ಆ ಥರ ಬರುತ್ತೆ ನಿಮಗೆ. ಇಲ್ಲೆಲ್ಲ ಆಲ್ರೆಡಿ ಸೆಲೆಕ್ಷನ್ಸ್ ಆಗಿದೆ ನೋಡಿ. ಆ ಟೇಬಲ್ ಮೇಲೆ ಇರೋದೆಲ್ಲ ನಿಮಗೆ ಸೆಲೆಕ್ಷನ್ ಪೂರ್ತಿ ಅಷ್ಟೆಲ್ಲ ಸೆಲೆಕ್ಷನ್ ಮಾಡಿರೋದೆ ನಿಮಗೆಲ್ಲ. ಕಸ್ಟಮರ್ಸ್ ತುಂಬ ಸ್ಯಾರೀಸ್ ತೊಗೊಂಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಇಲ್ಲೂ ಕೂಡ ನೋಡ್ಬೋದು ನೀವು, ಇದೆಲ್ಲ ಸೆಲೆಕ್ಷನ್ ಆಯಿತಾ. ನೆಕ್ಸ್ಟು ನೋಡೋಣ ಬನ್ನಿ. ಇಲ್ಲಿ ಏನು ಪರ್ಪಸ್ಗೋಸ್ಕರ ಬನ್ನಿ? ಮದುವೆದು ಸ್ಯಾರಿ ತೆಗೆಯೋದು. ನೀವು ಲಾಸ್ಟ್ ಟೈಮ್ ಬಂದಿದ್ದು? ಇದೇ ಫಸ್ಟ್ ಟೈಮ್. ನಿಮ್ಗೆ ಯಾರು ರೆಫರ್ ಮಾಡಿದ್ದು ನಮ್ಮ ಶಾಪಿಂಗ್? ಅಂದರೆ ನಮಗೆ ಕಲ್ಲೂರಲ್ಲಿ ಬಟ್ಟೆ ಚೆನ್ನಾಗಿರುತ್ತೆ ಅಂತ ಅಂದರು, ಸೊ ಹಂಗಾಗಿ ನಾವು ಬಂದ್ವಿ. ಹೌದಾ? ಮೇಡಮ್ ಇದೇ ಫಸ್ಟ್ ಟೈಮ್ ಅಂತ ಬಂದಿರೋದು, ಬೆಂಗಳೂರಿಂದ ಬಂದಿದ್ದಾರೆ. ಪರ್ಚೇಸಿಂಗ್ ಆಯಿತಾ? ಮಾಡ್ತಾ ಪರ್ಚೇಸ್ ಮಾಡ್ತಾ ಇದ್ದಾರೆ. ಮದುವೆಗೆ ಗಿಫ್ಟೆಡ್ ಸ್ಯಾರೀಸ್ ಕೊಡೋದಕ್ಕೆ ಪರ್ಚೇಸ್ ಮಾಡ್ತಾ ಇದ್ದಾರೆ. ಬನ್ನಿ, ನಿಮಗೆ ನೆಕ್ಸ್ಟು ಇನ್ನೊಬ್ಬರು ಕಸ್ಟಮರ್ಸ್ ನಿಮಗೆ ಮಾತಾಡಿಸ್ತೀನಿ. ಅವರು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಅವ್ರಿಗೇನು ಅನ್ನಿಸ್ತು ಕಸ್ಟಮರ್ಸ್ಗೆ ಅಂತ ನಿಮ್ಗೆ ಕೇಳ್ತೀನಿ. ಬನ್ನಿ. ನೆಕ್ಸ್ಟು ನೋಡ್ಬೋದು, ಈ ಬಿಲ್ಡಿಂಗು ಅಟ್ಯಾಚ್ ಇದೆ ನಿಮಗೆ. ನೆಕ್ಸ್ಟು ನಿಮಗೆ ಅಲ್ಲಿ ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ನೋಡಿ. ಅಲ್ಲೇ ಆಲ್ರೆಡಿ ವರ್ಕು ಪ್ರೊಸೆಸಿಂಗಲ್ಲಿದೆ, ವರ್ಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ನಮ್ಮ ಶಾಪು ಎಕ್ಸ್ಟೆಂಡ್ ಆಗುತ್ತೆ ಮುಂದೆನೇ. ನೋಡ್ಬೋದು, ಇದೆಲ್ಲ ಕಾರ್ ಪಾರ್ಕಿಂಗಿಗೆ ಅಂತ. ಕಸ್ಟಮರ್ಸು ರಿಲ್ಯಾಕ್ಸ್ಗೋಸ್ಕರ ಇದು. ಇಲ್ಲೆಲ್ಲ ಚೇರ್ ಫೆಸಿಲಿಟೀಸ್ ಕೂಡ ಇರುತ್ತೆ, ರಿಲ್ಯಾಕ್ಸ್ ಮಾಡ್ಬೋದು ಇಲ್ಲಿ. ನೆಕ್ಸ್ಟ್ ಬನ್ನಿ, ಇದೇ ಸೆಕ್ಷನ್ಗೆ ತಿರ್ಗಾ ಮತ್ತೆ ಎಂಟ್ರಿ ಕೊಡ್ಸಿದ್ದೀನಿ. ಇಲ್ಲಿಂದನೇ ನಿಮಗೆ ಸಿಂಥೆಟಿಕ್ ಸೆಕ್ಷನ್ಗೆ ಎಂಟ್ರಿ ಇರೋದು. ಅಲ್ಲಿ ನಿಮಗೆ ಲೆಹೆಂಗಾ ಸಿಗುತ್ತೆ. ನೋಡೋಣ ಬನ್ನಿ. ಇಲ್ಲೆಲ್ಲ ತುಂಬ ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ ತುಂಬ. ನೆಕ್ಸ್ಟ್ ಸೆಕ್ಷನ್ ಅದು ಎಲ್ಲಿ ಕರ್ಕೊಂಡು ಹೋಗ್ತಿದ್ದ, ಅದು ಲೇಡೀಸ್ಗೆ ತುಂಬ ಕ್ಯೂರಿಯಾಸಿಟಿ ಸೆಕ್ಷನ್ನು. ಯಾಕೆಂದರೆ ಅಲ್ಲಿ ತುಂಬ ಕಲೆಕ್ಷನ್ಸ್ ಇರುತ್ತೆ. ಮತ್ತು ನಿಮಗೆ ಬ್ರೈಡಲ್ಗಿಂತ ಮಾಮೂಲಿ ರೇಷ್ಮೆಗಿಂತ ಅಲ್ಲಿ ನಿಮಗೆ ಸಾಫ್ಟೆಡ್ ಸ್ಯಾರೀಸ್ ಸಿಗುತ್ತೆ. ನೀವು ಗೆಸ್ ಮಾಡ್ಬೋದು ಯಾವ ಸೆಕ್ಷನ್ ಅಂತ. ನಿಮ್ಗೆ ತೋರಿಸ್ಬಿಡ್ತೀನಿ ನಾನು ನೆಕ್ಸ್ಟ್ ಯಾವ ಸೆಕ್ಷನ್ ಕರ್ಕೊಂಡು ಹೋಗ್ತಿದ್ದೆ ಅಂತ. ನೋಡಿ, ಮೈಸೂರು ಸಿಲ್ಕ್ ಸೆಕ್ಷನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬಂದು ಗ್ರೌಂಡ್ ಫ್ಲೋರಲ್ಲಿರೋದು. ನಿಮ್ಗೆ ಆ್ಯಕ್ಚುಲಿ ನಾನು ಬ್ರೈಡಲ್ ಆಗ್ತಿದ್ದಂಗೆ ನೆಕ್ಸ್ಟು ಈ ಗ್ರೌಂಡ್ ಫ್ಲೋರ್ಗೆ ತೋರಿಸ್ಬೇಕಾಗಿತ್ತು ವೀಡಿಯೋನ. ನೆಕ್ಸ್ಟು ನಾನು ಮೇಲ್ಗಡೆ ಕಸ್ಟಮರ್ಸ್ ತುಂಬ ಇರೋದ್ರಿಂದ ನಾನು ಅಲ್ಲೋಗಿ ತೋರಿಸ್ತೀನಿ ನಿಮಗೆ. ನೆಕ್ಸ್ಟು ನಿಮಗೆ ಮೈಸೂರು ಸಿಲ್ಕ್ ಸೆಕ್ಷನ್ ತೋರಿಸ್ತಾ ಇದ್ದೀನಿ. ಅಲ್ಲೇ ಪಕ್ಕದಲ್ಲಿ ಒಂದು ಸ್ವಲ್ಪ ಗೋಡನ್ ಕೂಡ ಮಾಡ್ಕೊಂಡಿದ್ದೀವಿ ನಾವು. ನೋಡೋಣ ಬನ್ನಿ. ಇಲ್ಲೂ ಕಸ್ಟಮರ್ಸ್ ಇದ್ದಾರೆ. ಯಾಕೆ ಅಂದರೆ ಇಲ್ಲೆಲ್ಲ ಮೈಸೂರು ಸಿಲ್ಕ್ ಸಾಫ್ಟಾಗಿರೋದ್ರಿಂದ ಇಲ್ಲೂ ತುಂಬ ಜನ ಕಸ್ಟಮರ್ಸ್ ಇದ್ದಾರೆ. ನೋಡ್ಬೋದು,
ಕಸ್ಟಮರ್ಸ್ ತುಂಬ ಇದ್ದಾರೆ ಇಲ್ಲಿ. ಇದು ನಿಮಗೆ ಮೈಸೂರು ಸಿಲ್ಕ್ ಸೆಕ್ಷನ್ ಬರುತ್ತೆ. ಇಲ್ಲಿ ನಿಮಗೆ ಯಾವ ರೇಂಜಲ್ಲಿ ಬೇಕಾದರೂ ಇಲ್ಲಿ ಸ್ಯಾರೀಸ್ ಸಿಗುತ್ತೆ. ಅಂದರೆ ಅಪ್ ಟು 5,700 ರೂಪಾಯಿಂದಲೂ ನಿಮಗೆ ಸ್ಯಾರೀಸ್ ಸಿಗುತ್ತೆ ಇಲ್ಲಿ ನಿಮಗೆ. ಇಲ್ಲಿ ಅಟೆಂಡ್ ಮಾಡ್ತಾ ಇದ್ದಾರೆ, ಆಲ್ರೆಡಿ ಕಸ್ಟಮರ್ಸ್ ಇದ್ದಾರೆ. ಅದು ಬಂದು ನಿಮಗೆ ಗೋಡನ್ ಆಗಿರುತ್ತೆ. ಅದೆಲ್ಲ ಮೇಲ್ಗಡೆ ನೋಡೋದ್ರಲ್ಲ ಸ್ಯಾರೀಸು, ಅದೆಲ್ಲಿಂದನೇ ಇಲ್ಲಿಗೆ ಸ್ಟಾಕ್ ಬರುತ್ತೆ, ಇಲ್ಲಿಂದ ಮೇಲ್ಗಡೆ ಸಪ್ಲೈ ಆಗುತ್ತೆ. ಇಲ್ಲೆಲ್ಲ ಬೇರೆ ಬೇರೆ ಶಾಪಿಗೆ ಕೂಡ ಸಪ್ಲೈ ಮಾಡ್ತೀವಿ ನಾವು. ನೋಡ್ಬೋದು ಇದೆಲ್ಲ ಮೈಸೂರು ಸಿಲ್ಕ್ ಸೆಕ್ಷನ್ನು. ಇದೆಲ್ಲ ಚೆಕ್ಸು ಮತ್ತು ಬೆಂಟೆಕ್ಸು ಮತ್ತು 3D ವರ್ಕು ಎಲ್ಲ ರೀತಿ ಸ್ಯಾರೀಸ್ ಕೂಡ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದೆಲ್ಲ 3D ವರ್ಕ್ ಸ್ಯಾರೀಸು, 2D ವರ್ಕ್ ಸ್ಯಾರೀಸು ಮತ್ತು ಚೆಕ್ಸ್ ಐಟಮ್ಸು ಎಲ್ಲ ವೆರೈಟೀಸ್ ಕೂಡ ಇಲ್ಲಿ ಸಿಗುತ್ತೆ. ನಮಗೆ ಜಾಗ ಇಲ್ಲದ್ರೆ ನಾವು ಕಬೋರ್ಡ್ ಅಡಿಗೆ ಕೂಡ ಮೈಸೂರು ಸಿಲ್ಕ್ಸ್ ಮಾಡಿ ಅಲ್ಲಿಟ್ಟಿದ್ದೀವಿ. ಯಾಕೆಂದರೆ ನಮ್ಮದು ರ್ಯಾಕ್ ಜಾಗ ಇಲ್ಲ. ಇದು ಸ್ವಲ್ಪ ಸ್ಮಾಲ್ ಸೆಕ್ಷನ್ ಮಾಡಿದ್ದೀವಿ ನಾವು, ತುಂಬ ಸಣ್ಣ ಸೆಕ್ಷನ್ ಇದು. ಬನ್ನಿ ನೆಕ್ಸ್ಟ್ ನಿಮ್ಗೆ ಗೋಡನ್ ತೋರಿಸ್ತೀನಿ. ಇದು ನಿಮಗೆ ಗೋಡನ್ ಆಗಿರುತ್ತೆ. ಇಲ್ಲಿಂದನೇ ಮೇಲ್ಗಡೆ ಸೆಕೆಂಡ್ ಫ್ಲೋರ್ಗೆ ಆಗಲಿ ಫಸ್ಟ್ ಫ್ಲೋರ್ಗೆ ಆಗಲಿ ಎಲ್ಲ ಸ್ಟಾಕ್ ಇಲ್ಲಿಂದನೇ ಹೋಗೋದು. ಈಗ ಆಲ್ರೆಡಿ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಸ್ಟಾಕ್ ಬಂದಿದೆ. ಇಲ್ಲೆಲ್ಲ ತುಂಬ ಸ್ಯಾರೀಸ್ ಇರುತ್ತೆ. ಇಲ್ಲಿ ಗಂಟನೂ ಸ್ಯಾರೀಸ್ ತುಂಬ ಇರುತ್ತೆ. ಬಟ್ ಇವತ್ತು ಸಂಡೇ ಸಾಟರ್ಡೆ ಆಗಿರೋದ್ರಿಂದ ಮೇಲೆ ತುಂಬ ಸ್ಯಾರೀಸ್ ಇದೆ. ಅಲ್ಲಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಇಲ್ಲಿ ಈ ಥರ ಇಟ್ಟಿರ್ತಾರೆ. ಇಲ್ಲಿ ನೋಡಿ ಅಲ್ಲೆಲ್ಲ ರ್ಯಾಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇಲ್ಲಿ ಆಲ್ರೆಡಿ ರ್ಯಾಕ್ ಎಲ್ಲ ಕೂಡ ಖಾಲಿಯಾಗಿದೆ. ಇಲ್ಲೆಲ್ಲ ಮೇಲ್ಗಡೆ ಸ್ಯಾರಿ ತೊಗೊಂಡೋಗಿದೆ. ನಿಮಗೆ ಮೇಲ್ಗಡೆ ಹೇಳಿದ್ದೆ ಇದು ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಯೂನಿಫಾರ್ಮ್ ಮೆಟ್ಲಿ ಮಾಡಿಸ್ಕೊಡ್ತೀವಿ ಸ್ಯಾರೀಸು ಅಂತ ಹೇಳಿದಾಗ ನೋಡಿ ಆಲ್ರೆಡಿ ಒಬ್ಬರು ಕಸ್ಟಮರ್ಸ್ಗೆ ಯೂನಿಫಾರ್ಮ್ ಮೆಟ್ಲಿ ಸ್ಯಾರೀಸು ರೆಡಿಯಾಗಿದೆ. ಇಲ್ಲೇ ಗೋಡನ್ನಲ್ಲಿ ಸ್ಟಾಕ್ ಇಟ್ಟಿರೋದು. ಅವ್ರು ಯಾವಾಗ ಫೋನ್ ಮಾಡ್ತಾರೆ ಅವಾಗ ನಾವು ಕಳಿಸ್ಕೊಡ್ಬೇಕಾಗತ್ತೆ. ಇಲ್ಲಾಂದರೆ ಕಸ್ಟಮರ್ಸೇ ಇಲ್ಲಿಗೆ ಬಂದು ತೊಗೊಂಡೋಗ್ತಾರೆ ಸ್ಯಾರೀಸು. ನೋಡ್ತಾ ಇರ್ಬೋದು ಇದೆಲ್ಲ ತುಂಬ ಸ್ಟಾಕ್ ಇದೆ. ಇದೆಲ್ಲ ಮೈಸೂರು ಸಿಲ್ಕ್ ಸೆಕ್ಷನ್ ನೋಡ್ತಾ ಇರ್ಬೋದು ನೀವು. ತುಂಬ ಸ್ಯಾರೀಸು ಇದೆ ಮೈಸೂರು ಸಿಲ್ಕ್ ಸೆಕ್ಷನಲ್ಲಿ. ಕಸ್ಟಮರ್ಸು ಆರಾಮಾಗಿ ಸೀರೆನ ಸೆಲೆಕ್ಟ್ ಮಾಡ್ಬೋದು. ಯಾಕೆಂದರೆ ಲೇಡೀಸ್ಗೆ ತುಂಬ ವೆರೈಟೀಸ್ ಇರುತ್ತೆ. ವೆರೈಟೀಸ್ ಡಿಸೈನ್ಗಳು ಬೇಕಾಗುತ್ತೆ, ಕಲರ್ಸ್ ವೆರೈಟೀಸ್ ಕೇಳ್ತಾರೆ. ಇಲ್ಲಿ ನಮ್ಮ ಹತ್ರ ಮೈಸೂರು ಸಿಲ್ಕಲ್ಲಿ ತುಂಬ ವೆರೈಟೀಸ್ ಇದೆ, ತುಂಬ ಡಿಸೈನ್ಸ್ ಇದೆ, ತುಂಬ ಪ್ಯಾಟ್ರನ್ಸ್ ಕೂಡ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಅಲ್ಲಿ ಪಾಪು ಇದೆ ಮತ್ತು ಅಲ್ಲಿ ಕಸ್ಟಮರ್ಸ್ ಸೀರೆ ನೋಡ್ತಾ ಇದ್ದಾರೆ. ಆರಾಮಾಗಿ ಇಲ್ಲಿ ಸೀರೆ ನೋಡ್ಬೋದು ನೀವು ಕಸ್ಟಮರ್ಸು ಬಂದರೆ. ನಾನು ನಿಮ್ಗೆ ಹೇಳಿದ್ನಲ್ಲ, ಇಲ್ಲಿ ವೇರ್ ಮಾಡಾದಮೇಲೆ ಈ ಟೇಬಲ್ ಮೇಲೆ ಬಂದು ಸ್ಯಾರೀಸ್ ಬೀಳುತ್ತೆ. ಇಲ್ಲಿ ನಿಮಗೆ ಎಲ್ಲ ಫೋಲ್ಡಿಂಗ್ ಆಗಿ ತಿರ್ಗಾ ಸೆಲೆಕ್ಷನ್ ಸ್ಯಾರೀಸ್ನ ಇಲ್ಲಿ ಕೊಡ್ತಾರೆ. ನೆಕ್ಸ್ಟು ಇಲ್ಲಿಂದ ಬಿಲ್ಲಿಂಗ್ ಸೆಕ್ಷನ್ ಹೋಗುತ್ತೆ. ನಮಗೆ ಬಿಲ್ಲಿಗೆ ವಾಕಿ ಟಾಕಿ ಫೆಸಿಲಿಟಿ ಕೂಡ ಇದೆ. ಇವಾಗ ಸೆಕೆಂಡ್ ಫ್ಲೋರಲ್ಲಿ ಇರ್ತಾರೆ, ಥರ್ಡ್ ಫ್ಲೋರಲ್ಲಿ ಇರ್ತಾರೆ. ಅವರು ಅಟೆಂಡ್ ಮಾಡಿದವ್ರ ನೇಮ್ ಹೇಳಿರ್ತಾರೆ. ಬಟ್ ಕಸ್ಟಮರ್ಸ್ ಮರ್ತೋದಾಗ ಅವ್ರ ನೇಮು ಅಲ್ಲಿ ಹೇಳಿದಾಗ ಬಿಲ್ಲಿಂಗ್ ಕೌಂಟ್ರಲ್ಲಿ ಅವ್ರ ನೇಮ್ ಕೂಗಿ ವಾಕಿ ಟಾಕಿಲಿ ಅವ್ರನ್ನ ಬಿಲ್ಲಿಗೆ ತರಕ್ಕೆ ಹೇಳ್ತಾರೆ. ವಾಕಿ ಟಾಕಿ ಫೆಸಿಲಿಟೀಸ್ ಕೂಡ ಇದೆ. ನೋಡ್ಬೋದು ನೀವು. ಇಲ್ಲಿ ಇನ್ನೂ ಕಲೆಕ್ಷನ್ಸ್ ಇದೆ. ಇವತ್ತೇನೋ ಸಂಡೇ ಬಟ್ ಶಾಪ್ ರಶ್ ಇರಬೇಕಾಯ್ತು. ಇವತ್ತೇನೋ ಒಂದು ಸ್ವಲ್ಪ ನಾರ್ಮಲ್ ಆಗಿದೆ. ಲಾಸ್ಟ್ ಸಂಡೇ ಅಂತೂ ತುಂಬ ಶಾಪ್ ರಶ್ ಇತ್ತು. ನೆಕ್ಸ್ಟ್ ಹೋಗೋಣ ಬನ್ನಿ. ನನ್ನ ಲೋಗೋ ಬಗ್ಗೆ ಹೇಳ್ತೀನಿ ಅಂದಿದ್ನಲ್ಲ, ಅದೇ ನಮ್ಮ ಲೋಗೋ ಆಗಿರುತ್ತೆ. ನೋಡಿ ಇಲ್ಲಿ ತುಂಬ ಪರ್ಚೇಸ್ ಆಗಿದೆ ಆಲ್ರೆಡಿ. ಇಲ್ಲೆಲ್ಲ ಕಸ್ಟಮರ್ಸ್ ಕಡಿಮೆ ಆಗಿದ್ದಾರೆ. ಇಲ್ಲೆಲ್ಲ ತುಂಬ ಅವಾಗಲೇ ಕಸ್ಟಮರ್ಸ್ ಇದ್ದರು. ಕಸ್ಟಮರ್ಸ್ ತುಂಬ ಕಡಿಮೆ ಆಗಿದ್ದಾರೆ. ಇವರೆಲ್ಲ ಇನ್ನು ಅಟೆಂಡ್ ಮಾಡ್ತಾ ಇದ್ದಾರೆ ಕಸ್ಟಮರ್ಸ್ನ. ಇವಾಗೆಲ್ಲ ಟೈಮ್ ಎಷ್ಟು ಅಂದ್ಕೊಂಡಿದ್ದೀರಾ? ಆಲ್ರೆಡಿ ಟೈಮ್ ಬಂದು 1:40. ಟೈಮ್ 1:40 ಆಗಿರೋದ್ರಿಂದ ಆಲ್ರೆಡಿ ಕಸ್ಟಮರ್ಸ್ ಎಲ್ಲ ಊಟದ ಕಡೆ ಹೋಗಿದ್ದಾರೆ. ಯಾಕೆಂದರೆ ಫುಡ್ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ ನಿಮಗೆ. ಹೊಟ್ಟೆ ತುಂಬ ಹಸಿತಾ ಇರುತ್ತೆ. ಸೀರೆ ನೋಡಿ, ಜೆಂಟ್ಸ್ ಆದರೆ ಇಲ್ಲಿ ಕೂತ್ಕೊತಾರೆ, ಅಲ್ಲಿ ಕೂತ್ಕೊತಾರೆ. ಲೇಡೀಸು ಎಷ್ಟೊತ್ತವರೆಗೂ ಸೀರೆ ಸೆಲೆಕ್ಟ್ ಮಾಡಿ ಇವಾಗ ಊಟಕ್ಕೆ ಹೋಗಿದ್ದಾರೆ. ಆಫ್ಟರ್ 3 o'clock 4 o'clock ಮತ್ತೆ ಶಾಪ್ ರಶ್ ಆಗುತ್ತೆ. ಆವಾಗ ನಿಮಗೆ ಬಿಲ್ಲಿಂಗ್ ಕೌಂಟ್ರ್ ಕೂಡ ರಶ್ ಇರುತ್ತೆ. 2 o'clock 3 o'clock ಎಲ್ಲ ಬಿಲ್ಲಿಂಗ್ ಕೌಂಟ್ರ್ ಕೂಡ ರಶ್ ಆಗಿರುತ್ತೆ. ಬನ್ನಿ ನಿಮಗೆ ಆ ಲೋಗೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮೊಂದು ಸ್ವಲ್ಪ ಇವಾಗ ನಿಮಗೆ ಕ್ಯಾಂಟೀನ್ ಆವಾಗಲೇ ಖಾಲಿ ಇತ್ತಲ್ವ. ಈಗ ನೋಡಿ ಕ್ಯಾಂಟೀನ್ ಎಷ್ಟು ರಶ್ ಇದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಈಗ ಫುಡ್ ಫೆಸಿಲಿಟಿ ಹೆಂಗಿದೆ ಅಂತ. ತುಂಬ ರಶ್ ಇದೆ ಕ್ಯಾಂಟೀನು. ನೋಡೋಣ ಬನ್ನಿ. ನಾನು ನಿಮ್ಗೆ ಹೇಳಿದ್ದೆ 2 o'clock ಇಲ್ಲ 1:40 ಫುಡ್ಡು ಅವೈಲಬಲ್ ಇರುತ್ತೆ ಅಂತ. ಅಲ್ಲೇ ಫುಡ್ಡು ಊಟ ಇಡಿಸ್ಕೊತಾ ಇದ್ದಾರೆ. ಅಲ್ಲೇ ಫುಡ್ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಇಲ್ಲಿ ಸಾಂಬಾರಿದೆ,
ಸಾಂಬಾರು ಉಪ್ಪಿನಕಾಯಿ ಎಲ್ಲ ಇದೆ. ಇಲ್ಲ ಆಲ್ರೆಡಿ ಫುಡ್ ಇಡ್ತಾ ಇದ್ದಾರೆ. ಅಲ್ಲಿ ಲೈನ್ ಮಾಡ್ಕೊಂಡು ಕ್ಯೂ ಆಗಿ ಬರ್ತಾ ಇದ್ದಾರೆ. ಕ್ಯೂನಲ್ಲಿ ನೋಡ್ತಾ ಇಡ್ಬೋದು ನಿಮಗೆ. ಯಾಕೆಂದರೆ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ ನಾನು. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ನೀವು. ಫುಡ್ ಆಲ್ರೆಡಿ ರೆಡಿ ಆಗಿದೆ. ನೆಕ್ಸ್ಟು ನಿಮಗೆ ಲೋಗೋ ಬಗ್ಗೆ ಹೇಳ್ತೀನಿ ಅಂದಿದೆ. ಲೋಗೋ ನೋಡಿ ಇವರಂತೆ ಬನ್ನಿ. ಇಲ್ಲೆಲ್ಲ ಊಟ ಮಾಡ್ತಾ ಇದ್ದಾರೆ ಆಲ್ರೆಡಿ. ನೋಡಿ ಸಣ್ಣ ಕ್ಯಾಂಟೀನು ಒಂದು ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಬಿಲ್ಡಿಂಗು. ಸಣ್ಣ ಕ್ಯಾಂಟೀನ್ ಇದೆ. ಅಲ್ಲೇ ಆಲ್ರೆಡಿ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ತಿದ್ದಾರೆ. ಇಲ್ಲೂ ರಶ್ ಆದ ನಮಗೆ ನಾವು ಟೆರೆಸಲ್ಲಿ ಊಟ ಕೊಡ್ತೀವಿ ಕಸ್ಟಮರ್ಸಿಗೆ. ನೋಡ್ತಾ ಇರ್ಬೋದು ನೋಡಿ ಆಲ್ರೆಡಿ ಶಾಪ್ ರಶ್ ಇದೆ. ಬನ್ನಿ, ನಮ್ಮದು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಪೇಜ್ ಕೂಡ ಇದೆ. ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇನ್ನೊಂದು ಸ್ವಲ್ಪ ಹೊತ್ತು ಹೋಗಬೇಕು ರಶ್ ಆಗೋದಕ್ಕೆ. ಬಿಲ್ ರನ್ನಿಂಗ್ ಇದೆ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಸ್ಯಾರೀಸ್ ಪರ್ಚೇಸ್ ಮಾಡಿದ್ದಾರೆ ಆಲ್ರೆಡಿ. ನೋಡ್ತಾ ಇರ್ಬೋದು ನಮ್ಮದು ಹೇಳಿದ್ನಲ್ಲ ಬೆಂಗಳೂರು ವಿಜಯನಗರದಲ್ಲಿ ಒಂದು ಶಾಪ್ ಇದೆ ಅಂತ, ಅದ್ರದ್ದು ಬ್ಯಾನರ್ ಇದು ನೋಡಿ. KV ಚಂದ್ರ ರೇಷ್ಮೆ ಮಾಲ್ ವಿಜಯನಗರ ಬೆಂಗಳೂರದು ಬ್ಯಾನರ್ ಇದು. ಕಸ್ಟಮರ್ಸಿಗೆ ನಾವು ಎಂಟ್ರೆನ್ಸಲ್ಲೇ ಆ ಬ್ಯಾನರ್ ತೋರಿಸಿದ್ದೀವಿ. ನೋಡ್ತಾ ಇರ್ಬೋದು ನೀವು. ಇಲ್ಲಿಗೂ ಅಡ್ಜಸ್ಟ್ ಮಾಡಿ ನಾವು ಕಾರ್ನ ಹಾಕ್ಸಿದ್ದೀವಿ. ಯಾಕೆಂದರೆ ಇವಾಗ ಹಿಂದ್ಗಡೆ ಬಿಲ್ಡಿಂಗು ಎಕ್ಸ್ಪ್ಯಾಂಡ್ ಆಗ್ತಾ ಇರೋದ್ರಿಂದ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದಕ್ಕೋಸ್ಕರ ನಮಗೆ ರಿಸ್ಕ್ ಆಗ್ತಿದೆ. ಪಾರ್ಕಿಂಗ್ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕಿದ್ದೀವಿ. ಓಕೆ, ನೆಕ್ಸ್ಟು ನಿಮಗೆ ನಾನು ಲೋಗೋ ಓಕೆ ನೀವು ನೋಡ್ಬೋದು. ಇಲ್ಲಿ ಗೋಡನ್ ಕೂಡ ನಾವು ಆಲ್ರೆಡಿ ಸ್ಟಾಕ್ ಎಲ್ಲ ಅರೈವ್ ಆಗಿದೆ. ತುಂಬ ಸ್ಟಾಕ್ ಇದೆ ಇಲ್ಲಿ ಯಾರಿಗೂ ಎಂಟ್ರಿ ಇರೋದಿಲ್ಲ. ಇದು ಗೋಡನ್ನು ಆ್ಯಕ್ಚುಲಿ ಇಲ್ಲಿಂದನೇ ಸ್ಟಾಕು ಮೇಲ್ಗಡೆ ಬಿಲ್ಡಿಂಗೆಲ್ಲ ಸಪ್ಲೈ ಆಗೋದು. ಇದೆಲ್ಲ ಪಾಲಿಶಿಂದ ಆಲ್ರೆಡಿ ಸೀರೆಗಳು ಬಂದಿದೆ. ನಿಮಗೆ ನೋಡ್ಬೋದು ಇಲ್ಲಿ ಯಾವತ್ತೂ ಕಾರ್ ಹಾಕಿಸ್ತಿರ್ಲಿಲ್ಲ ಈ ಥರ. ಯಾಕೆ ಅಂದರೆ ಇಲ್ಲಿ ಪಾರ್ಕಿಂಗ್ ಒಂದು ಸ್ವಲ್ಪ ತೊಂದರೆ ಆಗಿದೆ. ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ. ನಾನು ನಿಮಗೆ ಲೋಗೋ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಬನ್ನಿ ಲೋಗೋ ಬಗ್ಗೆ ಹೇಳ್ತೀನಿ ನಿಮಗೆ. ನೋಡಿ ಇಲ್ಲಿ ಸ್ಲಿಪ್ಪರ್ಸ್. ಇಲ್ಲಿ ನೆಕ್ಸ್ಟು ನಿಮಗೆ ಸ್ಲಿಪ್ಪರ್ ಸ್ಟ್ಯಾಂಡ್ ಕೂಡ ಇರುತ್ತೆ. ಬಟ್ ಕಸ್ಟಮರ್ಸ್ನ ಅವಾಯ್ಡ್ ಮಾಡೋದು ಕಷ್ಟ. ಯಾಕೆಂದರೆ ಕೆಲವೊಬ್ರು ಸ್ಲಿಪ್ಪರ್ ಕಳೆದೋಗಿದೆ ಅಂತ ನಮಗೆ ತುಂಬ ಸಲ ಕಂಪ್ಲೇಂಟ್ ಮಾಡಿದ್ದಾರೆ. ಕಮೆಂಟ್ಸ್ ಕೂಡ ಹಾಕಿದ್ದಾರೆ. ಯಾಕೆಂದರೆ ಅವಾಯ್ಡ್ ಮಾಡೋದು ತುಂಬ ಕಷ್ಟ ಈ ಥರ ರಶ್ ಇದ್ದಾಗ. ನಿಮ್ಗೆ ಹೇಳಿದ್ನಲ್ಲ ಲೋಗೋ ಅಂತ ಇರ್ಬೋದು. ಇದೇ ನಮ್ಮದು ಲೋಗೋ. ಈ ಲೋಗೋಕ್ಕೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ನಮ್ಮ ಲೋಗೋ ಬರೋದು. KV ಚಂದ್ರಯ್ಯ ರೇಷ್ಮೆ ಮಾಲ್ ಲೋಗೋ ಇದು. ಈ ಥರ ಲೋಗೋ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಎಂಕರೇಜ್ ಟು ವ್ಯೂವರ್ಸ್. ಎಂಕರೇಜ್ ಮಾಡಿ ವ್ಯೂವರ್ಸ್ನ. ನಿಮಗೆ ತುಂಬ ವೆರೈಟೀಸು ಸ್ಯಾರೀಸ್ ಎಲ್ಲ ವ್ಯೂ ಮಾಡಿಕೊಡ್ತಾರೆ. ಎಂಕರೇಜ್ ಟು ವ್ಯೂವರ್ಸ್. ತುಂಬ ವ್ಯೂವರ್ಸ್ನ ಎಂಕರೇಜ್ ಮಾಡಿ. ಇದೇ ನಮ್ಮ ಲೋಗೋ. ಇದು ನಮಗೆ ಲೋಗೋ ಅದು ಬಂದು ನಿಮಗೆ ರೇಷ್ಮೆ ಗೂಡು. ಆ ಗೂಡನ್ನ ಪಕ್ಷಿ ಕಟ್ತಾ ಇದೆ. ಅದರಿಂದಲೇ ನಮಗೆ ರೇಷ್ಮೆ ಸಿಗೋದು. KV ಚಂದ್ರಯ್ಯ ರೇಷ್ಮೆ ಮಾಲ್ ಇದು ನಮ್ಮ ಲೋಗೋ ಆಗಿರುತ್ತೆ. ಈ ಲೋಗೋಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಶಾಪ್ಗೆ ಎಲ್ಲರೂ ವಿಸಿಟ್ ಮಾಡಿ. ತುಂಬ ಜನ ಹೇಳ್ತಿರ್ತಾರೆ ನಮ್ಮ ಶಾಪ್ ಬಗ್ಗೆ, ಯೂಟ್ಯೂಬಿಂದ ಬಂದು ಇನ್ಸ್ಟಾಗ್ರಾಮಿಂದ ನೋಡ್ಕೊಂಬಂದ್ವಿ ಅಂತ. ನೀವು ಕೂಡ ಬನ್ನಿ, ವಿಸಿಟ್ ಮಾಡಿ. ಶಾಪ್ ಬಗ್ಗೆ ಹೆಂಗೆ ಅನ್ನಿಸ್ತು ಅಂತ ನಿಮ್ಮದು ಕಮೆಂಟ್ಸಲ್ಲಿ ಹೇಳ್ಬೋದು, ಇನ್ಸ್ಟಾಗ್ರಾಮಲ್ಲಿ ಹೇಳ್ಬೋದು, ಯೂಟ್ಯೂಬಲ್ಲಿ ಕೂಡ ನೀವು ಹೇಳ್ಬೋದು ಅಂತ ಹೇಳ್ತಾ ನಿಮಗೆ ಈ ಲೋಗೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಲೋಗೋ ನಮಗೆ ಸಿಕ್ಕಿದ್ದು ದೊಡ್ಡಬಳ್ಳಾಪುರ ಬಿಲ್ಡಿಂಗ್ ಇದೆಯಲ್ಲ, ಆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಈ ಲೋಗೋ ನಮಗೆ ಸಿಕ್ಕಿದ್ದು. ಈ ಲೋಗೋ ಡಿಸೈನರಿಂದ ನಾವು ಡಿಸೈನ್ ಮಾಡಿಸಿದ್ದು. ಇದು ನಮ್ಮ ಲೋಗೋ ಆಗಿರುತ್ತೆ. ಈ ಥರ ಲೋಗೋ ಇದ್ದರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಆಗಿ, ಫಾಲೋ ಆಗಿ. KV ಚಂದ್ರಯ್ಯ ರೇಷ್ಮೆ ಮಾಲ್ ಕಲ್ಲೂರು, ದೊಡ್ಡಬಳ್ಳಾಪುರ ಹಾಗೂ ಬೆಂಗಳೂರು ವಿಜಯನಗರದಲ್ಲಿರೋದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ, ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಯಾರೀಸ್ ಮತ್ತು ಸ್ಟಾಕ್ ಅರೈವ್ ಆಗಿದೆಯಾ, ಯಾವ ರೀತಿ ಡೈಲಿ ಬರ್ತಾ ಇರುತ್ತೆ ಸ್ಟಾಕು. ನಿಮ್ಗೆ ಇನ್ನೂ ತುಂಬ ಸ್ಟಾಕ್ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನಿಮಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ, ಅದು ಎಲ್ಲಿಗೆ ಬಂದಿದೆ, ಏನೇನಿದೆ ಬಿಲ್ಡಿಂಗಲ್ಲಿ, ಏನೇನು ಮಾಡಿಸ್ತಿದ್ದಾರೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.